ಹಾಯ್ ಆಲ್, ವೆಲ್ಕಮ್ ಟು ಅವರ್ ನ್ಯೂ ಡಿಸೈನ್. ಇದು ಗ್ರೀನ್ ಕಲರ್ ಬ್ಲೌಸ್ ಆಗಿರುತ್ತೆ. ಹಾಗೆ ಈ ಕಸ್ಟಮರು ನನ್ನ ಹತ್ರ 2 ಬ್ಲೌಸಸ್ನ ಸ್ಟಿಚ್ ಮಾಡ್ಕೊಂಡಿರ್ತಾರೆ. ಸೊ ಪಿಂಕ್ ಕಲರ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿ ಚೆಕ್ ಮಾಡಿ. ಹಾಗೆ ಇದು ಬಂದು ಗ್ರೀನ್ ಕಲರ್ ಬ್ಲೌಸು. ಇದ್ರ ಪ್ರೈಸು ಜಸ್ಟ್ 999 ಆಗಿರುತ್ತೆ. ಹಾಗೆ ಇದು ಬಂದು ಸಿಂಪಲ್ ಬೀಡ್ ವರ್ಕಲ್ಲಾಗಿರುತ್ತೆ, ಬಟ್ ಎಲಿಗೆಂಟಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ವರ್ಕು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ಡಿಸೈನ್ನ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಈಗ ಡಿಸೈನ್ನ ನೋಡೋಣ ಬನ್ನಿ. ನಾನು ಇಲ್ಲಿ 3 ಲೈನ್ಸ್ ಝರಿ ಥ್ರೆಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ನೆಕ್ಸ್ಟು ನಮ್ಮದು ಬ್ಲೌಸ್ ಕಲರ್ ಏನಿರುತ್ತೆ ಅದೇ ಕಲರಲ್ಲಿ ನಾವು ಮಷಿನ್ ಥ್ರೆಡ್ನ ನಾವು ತೊಗೊಂಡಿದ್ದೀವಿ. ಹಾಗೆ ಬೀಡ್ ವರ್ಕ್ಗೆ ನಾನು ವುಡನ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಫಸ್ಟ್ ಇಲ್ಲಿ ನಾನು ಒಂದು ಬ್ಯಾಕ್ ಸ್ಟಿಚ್ನ ಹಾಕ್ಕೊಂಡು 3 mm ಬೀಡನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು 3 mm ಬೀಡನ್ನ ಒಂದೊಂದಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೆರಡು ಬೇಡ, ಯಾಕೆಂದರೆ ಅದು ಸ್ಟಿಚ್ ಲೂಸ್ ಆಗುತ್ತೆ. ಸೊ ಆದ ಕಾರಣ ನೀವು ಒಂದೊಂದೇ ಬೀಡನ್ನ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಒಂದೊಂದೇ ಬೀಡನ್ನ ಸ್ಟಿಚ್ ಮಾಡೋದ್ರಿಂದ ಏನು ಯೂಸು ಅಂತಂದರೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಹಾಗೆ ಏನು ಲೂಸ್ ಆಗೋದಿಲ್ಲ. ವರ್ಕು ತುಂಬಾ ಫಿನಿಶಿಂಗ್ ಆಗಿ ನೀಟಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದೊಂದೇ ಬೀಡನ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗೆ ಶುಗರ್ ಬೀಡನ್ನ ನೀವು ಎರಡೆರಡು ಬೀಡನ್ನ ಸ್ಟಿಚ್ ಮಾಡಿ. ಆದರೆ 3 mm ಬೀಡು ಮತ್ತು ಸ್ವಲ್ಪ ದೊಡ್ಡ ಸೈಜಸ್ ಬೀಡ್ಸ್ನೆಲ್ಲ ಒಂದೊಂದಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು 1 ಲೈನು 3 mm ಬೀಡನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಅದರ ನೆಕ್ಸ್ಟು ನಾನು ಇಲ್ಲಿ ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊತೀನಿ 1 ಲೈನು. ಸೊ ಸಾಮಾನ್ಯವಾಗಿ ನಾವು ಯಾವಾಗಲೂ ಫಸ್ಟು ಶುಗರ್ ಬೀಡನ್ನ ಸ್ಟಿಚ್ ಮಾಡಿ ನೆಕ್ಸ್ಟು 3 mm ಬೀಡು ಅಥವಾ ಸ್ಟೋನ್ ಚೈನನ್ನು ಸ್ಟಿಚ್ ಮಾಡ್ಕೊತೀವಿ. ಆದರೆ ಈ ಡಿಸೈನಲ್ಲಿ ಸ್ವಲ್ಪ ಉಲ್ಟಾ, ಫಸ್ಟು 3 mm ಬೀಡನ್ನ ಸ್ಟಿಚ್ ಮಾಡಿ ನೆಕ್ಸ್ಟು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಈ ಡಿಸೈನು ಹೀಗೆ ಬರಬೇಕು ಹಾಗೆ ಬರಬೇಕು ಅನ್ನೋ ಥರ ಏನೂ ಇಲ್ಲ. ನೀವು ಕಲಿಯೋರು ಅಷ್ಟೇ, ನೀವು ಬೇಸಿಕ್ಕಾಗಿ ಚೈನ್ ಸ್ಟಿಚ್ ಒಂದು ಕಲ್ತ್ಕೊಂಡ್ರೆ ಸಾಕು. ಬೀಡ್ ವರ್ಕು ಅದೆಲ್ಲ ಆರಾಮಾಗಿ ಮಾಡ್ಕೊಬೋದು ನೀವು. ಅದರಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ ಆಗೋದಿಲ್ಲ, ಏನೂ ಇಲ್ಲ. ಮತ್ತು ಇವರು ಫಸ್ಟು 3 mm ಸ್ಟಿಚ್ನೇ 3 mm ಬೀಡನ್ನೇ ಸ್ಟಿಚ್ ಮಾಡಿದ್ದಾರೆ, ನಾವು ಅದನ್ನೇ ಮಾಡಬೇಕು. ನೆಕ್ಸ್ಟು ಶುಗರ್ ಬೀಡನ್ನೇ ಸ್ಟಿಚ್ ಮಾಡಿದ್ದಾರೆ, ನಾವು ಹಾಗೇ ಮಾಡಬೇಕು ಅನ್ನೋ ಥರ ಯಾವುದೇ ರೂಲ್ಸ್ ಆಗಲಿ ಗೈಡ್ಲೈನ್ಸ್ ಆಗಲಿ ಯಾವುದೇ ರೀತಿಯಾದಂಥ ರೂಲ್ಸು ಇರೋದಿಲ್ಲ. ಎಲ್ಲ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಏನು ಅಂತಂದರೆ ನಾನು ಆಫರಲ್ಲಿ ಬಿಟ್ಟಿದ್ದ ಡಿಸೈನಲ್ಲಿ ಏನಿರುತ್ತೆ ಅದನ್ನೇ ಕಸ್ಟಮರ್ಸು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಸೊ ನಾನು ಈಗ ಆ ಫೋಟೋದಲ್ಲಿ ಹೇಗಿರುತ್ತೆ ನಾನು ಹಾಗೆ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಕಸ್ಟಮರ್ಸ್ ಬಂದುಬಿಟ್ಟು ಅಕ್ಕಪಕ್ಕದವರಾಗಿದ್ದರೆ ಅವರಿಗೆ ಕನ್ವೀನಿಯೆಂಟ್ ಮಾಡ್ಬೋದು. ಅವರೇ ಬಿಟ್ಬಿಡ್ತಾರೆ, ನಿಮಗೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೋ ಹಾಗೆ ಮಾಡಿ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ಬರು ಕಸ್ಟಮರು ಹಾಗೆ ಕೇಳೋದಿಲ್ಲ, ನೀವು ಫೋಟೋದಲ್ಲಿ ಹೇಗೆ ತೋರಿಸಿರ್ತೀರೋ ಹಾಗೇ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ 3 mm ಬೀಡನ್ನೇ ಫಸ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ನಮಗೆ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಸೊ ಶುಗರ್ ಬೀಡ್ ಸ್ಟಿಚ್ ಆದಮೇಲೆ ನೆಕ್ಸ್ಟು ನಾನು ಸ್ಟೋನ್ ಚೈನನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಗೈಸ್ ನೀವು ನೋಡ್ತಾ ಇರ್ಬೋದು, ನಾನು ಸ್ಟೋನ್ ಚೈನನ್ನು ನಾನು ಯಾವುದೇ ಫೆವಿಕಾಲ್ ಹಾಕ್ಬಿಟ್ಟು ಅಥವಾ ಫೆವಿಗ್ಲೂನ ಹಾಕ್ಬಿಟ್ಟು ನಾನು ಅಂಟಿಸ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಥ್ರೆಡಲ್ಲೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಟೈಮ್ ಸೇವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಥ್ರೆಡ್ ಯೂಸ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ದರೆ ದಯವಿಟ್ಟು ಫೆವಿಗ್ಲೂನ ಅಪ್ಲೈ ಮಾಡಿ ಅದರ ನೆಕ್ಸ್ಟು ಚೈನ್ ಸ್ಟೋನನ್ನು ಅಂಟಿಸ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅದೆಲ್ಲ ಒಣಗೋದಕ್ಕೆ. ಸೊ ನನಗೆ ಟೈಮ್ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಗೆ ಡೈರೆಕ್ಟು ಥ್ರೆಡಲ್ಲಿ ಸ್ಟಿಚ್ ಮಾಡ್ಕೊಡ್ತೀನಿ. ಯಾವುದೇ ರೀತಿಯಂಥ ಗ್ಲೂನ ನಾನು ಅಪ್ಲೈ ಮಾಡೋದಿಲ್ಲ. ಸೊ ನೋಡ್ತಾ ಇರ್ಬೋದು, ನಾನು ಸ್ಟೋನ್ ಚೈನನ್ನು ಸ್ಟಿಚ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಮತ್ತೆ 1 ಲೈನು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಬುಟ್ಟಾನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು 1 ಇಂಚಿಗೆ ನಾನು ಒಂದೊಂದು ಬುಟ್ಟಾನ, ಇದು ಸ್ವಲ್ಪ ದೊಡ್ಡ ಬುಟ್ಟ ಆಗಿರೋದ್ರಿಂದ 1 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ನಾನು ರೆಡ್ ಕಲರ್ ಸ್ಟೋನ್ಸ್ನ ಅಂಟಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಫುಲ್ ಓಲ್ ಸ್ಲೀವ್ಗೆ ನಂದು ಲೈನ್ ಪ್ಯಾಟರ್ನ್ ಬರುತ್ತೆ. ಸೊ ಹಾಗಾಗಿ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಅದನ್ನು ನಾನು ಹಾಫ್ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಂತರ ನಾನು 1.5 ಇಂಚ್ ಗ್ಯಾಪಲ್ಲಿ ಒಂದೊಂದು
3 ಬೀಟ್ನ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಚೈನ್ ಸ್ಟಿಚ್ನ ಫುಲ್ಲು ಸ್ಲೀವ್ಗೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಸೆಂಟ್ರಲ್ಲಿ 1.5 ಇಂಚು ಅಥವಾ 1 ಇಂಚು ನಿಮ್ಮ ಕನ್ವೀನಿಯೆಂಟ್ ಅದು, ಇಲ್ಲ 2 ಇಂಚಸ್ಗಾದರೂ ಮಾಡ್ಕೊಬೋದು. ನಾನು 1.5 ಇಂಚಿಗೆ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ನೀವು ಅಷ್ಟಕ್ಕೆ ಮಾಡಿ ಅಂತ ನಾನು ಹೇಳೋದಿಲ್ಲ, ಅದು ನಿಮ್ಮ ಕನ್ವೀನಿಯೆಂಟು. 1.5 ಇಂಚು 2 ಇಂಚು ಅಟ್ಲೀಸ್ಟ್ ನೀವು 3 ಇಂಚಿಗೆ ಬೇಕಾದರೂ ಮಾಡ್ಕೊಬೋದು, ನಿಮ್ಮ ಕನ್ವೀನಿಯೆಂಟ್ ಅದು. ನಾನು 1.5 ಇಂಚ್ಗೆ ನಾನು ಒಂದೊಂದು 3 ಬೀಡನ್ನ ನಾನು ಇನ್ಸರ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಫುಲ್ ಓಲ್ ಸ್ಲೀವ್ನ ನಾನು ಆ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಗೈಸ್. ನಿಮಗೆ ಇದು ತುಂಬಾ ಸಿಂಪಲ್ಲು, ಹಾಗೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ಮತ್ತು ಸ್ಲೀವು ಬಂದು ತುಂಬ ರಿಚ್ಚಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ನಮಗೆ ಎಲ್ಲ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ. ಇದೇ ರೀತಿ ನಿಮ್ಮ ಬ್ಲೌಸ್ನ ನೀವು ಸ್ಟಿಚ್ ಮಾಡಿಸ್ಕೊಬೇಕು ಅಂದರೆ ನಮ್ಮ ಹತ್ರ ಆಫರ್ ನಡೀತಾ ಇದೆ. ನಾನು ಕಮ್ಯುನಿಟಿನಲ್ಲಿ ನಾನು ಪೋಸ್ಟ್ಗಳನ್ನ ಹಾಕಿರ್ತೀನಿ, ಹಾಗೆ ಪ್ರೈಸಸ್ನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಕಮ್ಯುನಿಟಿನಲ್ಲಿ ನೀವು ಹೋಗಿ ವಿಸಿಟ್ ಮಾಡಿ ನಮ್ಮ ಆಫರ್ ಬಗ್ಗೆ ತಿಳ್ಕೊಬೋದು. ಹಾಗೆ ನಿಮಗೂ ಇದೇ ರೀತಿ ನಿಮ್ಮ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೇಕು, ವರ್ಕ್ ಮಾಡಿಸ್ಕೊಬೇಕು ಅಂತ ಇದ್ದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ, ನಾನು ವಾಟ್ಸಪ್ಪಲ್ಲಿ ತಪ್ಪದಿರ ನಿಮಗೆ ರಿಪ್ಲೈ ಮಾಡ್ತೀನಿ ದಯವಿಟ್ಟು. ಹಾಗೆ ನಾನು ಇಲ್ಲಿ ಬೆಂಗಳೂರಲ್ಲೇ ಇರೋದ್ರಿಂದ ನಿಮಗೆ ಬೆಂಗಳೂರಲ್ಲಿ ಸುತ್ತಮುತ್ತ ಯಾರಿಗೆ ಬ್ಲೌಸ್ ಬೇಕು ಅಂತಂದರೆ ನನಗೆ ಕೊರಿಯರ್ ಮಾಡ್ಬೋದು, ರಿಟರ್ನ್ ಕೊರಿಯರ್ ಮಾಡ್ತೀನಿ. ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಇರೋರು ಕೂಡ ನೀವು ಕೊರಿಯರ್ ಮಾಡಿದ್ರೆ ನಾನು ರಿಟರ್ನ್ ಕೊರಿಯರ್ ಮಾಡ್ತೀನಿ. ಇಲ್ಲ ಬೇಡ ನಮಗೆ ನಿಮ್ಮದೇ ಬ್ಲೌಸಲ್ಲಿ ವರ್ಕ್ ಮಾಡಿಕೊಡಿ ಅಂತ ಅಂದರೂ ಕೂಡ ನಾವು ಫ್ರೀ ಆಫ್ ಕಾಸ್ಟಲ್ಲಿ ನಾವು ವರ್ಕ್ ಮಾಡಿಕೊಡ್ತೀವಿ. ಯಾವುದೇ ರೀತಿಯಂಥ ಬ್ಲೌಸ್ ಮೆಟೀರಿಯಲ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ, ಹಾಗೆ ಶಿಪ್ಪಿಂಗು ಕೂಡ ಫ್ರೀಯಾಗೇ ಇರುತ್ತೆ. ಜಸ್ಟ್ ನೀವು ವರ್ಕ್ಗೆ ಮತ್ತು ಸ್ಟಿಚಿಂಗ್ ಬೇಕು ಅಂದರೆ ಸ್ಟಿಚಿಂಗಿಗೆ ಏನು ಪ್ರೈಸ್ ಆಗುತ್ತೋ ಅದಕ್ಕೆ ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಈಗ ತುಂಬ ಜನಕ್ಕೆ ಈ ಥರ ವರ್ಕ್ ಮಾಡಿಸ್ಕೊಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಎಲ್ಲ ಕಡೆ ಇದೆಲ್ಲ ತುಂಬ ಕಾಸ್ಟ್ಲಿ ಇರೋದ್ರಿಂದ ಅವರಿಗೆ ಅದನ್ನು ಆಫರ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಆ ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಆದಷ್ಟು ಎಲ್ಲರಿಗೂ ಕೂಡ ನಾವು ಡಿಸೈನ್ಸು ತಲುಪಲಿ, ಎಲ್ಲರೂ ಇಷ್ಟಪಡೋ ಥರ ಹಾಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಇದನ್ನು ಮಾಡ್ತಾಯಿದ್ದೀನಿ. ನಾವು ಶಿಪ್ಪಿಂಗ್ ಚಾರ್ಜಸ್ ತೊಗೊಳ್ಳೋದಿಲ್ಲ, ಹಾಗೆ ಬ್ಲೌಸ್ ಮೆಟೀರಿಯಲ್ ಚಾರ್ಜಸ್ ಕೂಡ ನಾವು ತೊಗೊಳ್ಳೋದಿಲ್ಲ. ಜಸ್ಟ್ ವರ್ಕ್ ಆ್ಯಂಡ್ ಸ್ಟಿಚಿಂಗಿಗೆ ಏನು ಕಾಸ್ಟ್ ಆಗುತ್ತೋ ಅದನ್ನು ಮಾತ್ರ ನಾವು ಚಾರ್ಜಸ್ ಮಾಡ್ತೀವಿ. ದಯವಿಟ್ಟು ಇಷ್ಟ ಆದರೆ ನಮ್ಮ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಹಾಗೆ ಕಮ್ಯುನಿಟಿನಲ್ಲಿ ನಾನು ಎಲ್ಲ ಆಫರ್ ಪ್ರೈಸಸ್ ಅಲ್ಲಿರೋಂಥ ಬ್ಲೌಸಸ್ಗಳನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಒಂದು ಸಲ ಚೆಕ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ ಬುಟ್ಟಗಳು, ಅದನ್ನು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ರೆಡ್ ಕಲರ್ ಕುಂದನ್ ಸುತ್ತ ಒಂದು ಲೈನಲ್ಲಿ ನಾನು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದರ ನೆಕ್ಸ್ಟು ನಾನು 3 ಬೀಡು ಒಂದೊಂದಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಾನು ಎಲ್ಲ ಬುಟ್ಟಾಸ್ಗಳನ್ನೂ ಕಂಪ್ಲೀಟ್ ಮಾಡ್ಕೊತೀನಿ 1 ಇಂಚಲ್ಲಿರೋ ಅಂಥದ್ದು. ನೋಡ್ತಾ ಇರ್ಬೋದು ಗೈಸ್, ನಿಮಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿರುತ್ತೆ. ಈ ಫೆಸ್ಟಿವಲ್ ಸೀಸನಲ್ಲೆಲ್ಲ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ. ನೀವು ಮಾಡಬೇಕಾಗಿರೋದು ಜಸ್ಟ್ ಇಷ್ಟೇ, ನೀವು ನಿಮ್ಮ ಸೀರೆ ಫೋಟೋ ಏನಿದೆ ಅದನ್ನು ನೀವು ನಮಗೆ ಪ್ರಾಪರಾಗಿರೋಂಥ ಒಂದು ಸನ್ಲೈಟಲ್ಲಾಗಿರ್ಬೋದು, ಅದು ಏನು ಅಂತಂದರೆ ಕಲರ್ ನಮಗೆ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಒಂದು ಫೋಟೋ, ಸೀರೆ ಫೋಟೋ ಮತ್ತು ಬ್ಲೌಸ್ ಫೋಟೋನ ನಮಗೆ ಕಳಿಸ್ಕೊಟ್ರೆ ನಾವು ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಕಸ್ಟಮೈಸ್ ಕೂಡ ನಾವು ಮಾಡಿಕೊಡ್ತೀವಿ. ನೀವು ನಿಮ್ಮ ಸೀರೆನೇ ಕಳಿಸ್ಬೇಕು ಅಂತ ಏನಿಲ್ಲ, ಜಸ್ಟ್ ನೀವು ಫೋಟೋ ಕಳಿಸಿದ್ರೆ ಸಾಕು, ನಾವು ನಮ್ಮದೇ ಆದಂಥ ಬ್ಲೌಸಲ್ಲಿ ನಿಮ್ಮ ಸ್ಯಾರಿ ಮ್ಯಾಚಿಂಗಿಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ನಿಮಗೆ ಬೇಕಾಗಿರೋ ಡಿಸೈನ್ಸ್ನ ಕೂಡ ಮಾಡಿ ಕೊಡ್ತೀವಿ. ದಯವಿಟ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ನಮಗೆ ವಾಟ್ಸಪ್ ಮಾಡಬೇಕಾಗುತ್ತೆ ಯಾವ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು. ಹಾಗೆ ನಿಮಗೆ ಬೇರೆ ಯಾವ ಡಿಸೈನ್ ಬೇಕು ಅಂತಂದರೂ ಕೂಡ ನಮಗೆ ವಾಟ್ಸಪ್ ಮಾಡಿದ್ರೆ ನಾವು ಆ ಡಿಸೈನ್ನ ನಿಮಗೆ ಮಾಡಿ ನಿಮಗೆ ಕೊರಿಯರ್ ಮಾಡಿ ಕೊಡ್ತೀವಿ. ನೋಡ್ತಾ ಇರ್ಬೋದು, ದಯವಿಟ್ಟು ನನ್ನ ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೀವು ಒಂದು ಲೈಕ್ ಮಾಡೋದ್ರಿಂದ ಅಥವಾ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನನಗೆ ತುಂಬ ಸಪೋರ್ಟ್ ಆಗುತ್ತೆ. ಹಾಗೆ ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನನಗೆ ಅರ್ಥ ಆಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಪೇಜ್ನ. ನೋಡಿ, ವರ್ಕೆಲ್ಲ ಫಿನಿಶ್ ಆದಮೇಲೆ ಲುಕ್ ಹೀಗಿರುತ್ತೆ. ಇದು ಗ್ರೀನ್ ಕಲರಲ್ಲಿ ವರ್ಕ್ ಮಾಡಿರ್ತೀವಿ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಾವು ವರ್ಕ್ ಮಾಡಿ ಕೊಡ್ತೀವಿ. ಇದು ಸ್ಯಾರಿ ಬಂದು ರೆಡ್ ಕಲರ್ ಇದರಿಂದ ನಾವು ಇದಕ್ಕೆ ರೆಡ್ ಕಲರ್ ಕುಂದನ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಸ್ಟಿಚಿಂಗ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಬಂದು ಹೀಗಿರುತ್ತೆ, ನೋಡ್ತಾ ಇರ್ಬೋದು. ತುಂಬಾ ಒಂಥರ ಸಿಂಪಲ್ಲಾಗಿರುತ್ತೆ, ಬಟ್ ಸ್ಲೀವ್ ಬಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ನೋಡ್ತಾ ಇರ್ಬೋದು.
ಚೆನ್ನಾಗಿರುತ್ತೆ. ದಯವಿಟ್ಟು ಯಾರಿಗಾದರೂ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ವಾಟ್ಸಪ್ ಮಾಡಿ. ಹಾಗೆ ನಿಮಗೆ ಬೇಕು ಅಂತಂದರೆ ಕಾಲ್ ಕೂಡ ಮಾಡ್ಬೋದು. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸೋದ್ರಿಂದ ನನ್ನ ವೀಡಿಯೋದಲ್ಲಿ ಏನು ಇಂಪ್ರೂವೈಸೇಷನ್